ಎಲ್ರಿಗೂ ನಮಸ್ಕಾರ. ಅನುಷ್ ಅವರೇ, ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಒಂದು ಪ್ರೀತಿಯಿಂದ ದೃಷ್ಟಿ ತೆಗೆದುಕೊಳ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿ ಫೈಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಕಾಟೇರನಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಕಾಟೇರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನೈಜವಾಗಿರುವಂಥ ಒಂದು ಕತೆ, ಇಲ್ಲದೇ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ ನೋಡೋ ಸಿನಿಮಾಗಳ ಮಧ್ಯೆ ಇವತ್ತಿಗೂ ಪ್ರಪಂಚದಲ್ಲಿ ಕಾಡ್ತಾ ಇರೋ ಬಡತನ ಹಾಗೂ ಜಾತಿ ವ್ಯವಸ್ಥೆಗಳು, ಶೋಷಣೆ, ಅದರಿಂದ ಆಗ್ತಿರೋ ತೊಂದರೆಗಳನ್ನು ಒಬ್ಬ ಸ್ಟಾರ್ ನಟರಾಗಿ ದರ್ಶನ್ ಸರ್ ಅವರು ಇಡೀ ಕರ್ನಾಟಕಕ್ಕೆ ಜಾಗರೂಕತೆ ಮೂಡಿಸಿ ಒಂದು ಮೆಸೇಜ್ನ ಕೊಟ್ಟಿರೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅವ್ರು ಏನಾಗಬೇಕು ಅಂದರೆ ದೇವರು ಕಣಯ್ಯ ಅನ್ನೋದು. ಇಮಿಡಿಯೇಟಾಗಿ ಸ್ಕ್ರೀನ್ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬರುತ್ತೆ. ಸೊ ಅದೊಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಡಿವೋರ್ಸ್ ಈಸ್ ಅನ್ ಎಮೋಷನ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ನಮಗೂ ಕಂಡಲ್ಲಿ ನೀರು ಬರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಎಷ್ಟೊಂದು ಸೀನ್ಸ್ಗಳು ಎಮೋಷನಲ್ ಆಗಿದೆ. ಆ್ಯಂಡ್ ತರುಣ್ ಸರ್ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಾರೆ, 3 ಅವರ್ ಸಿನಿಮಾ ಇವರು ಸೀಟ್ ತುದಿದಲ್ಲಿ ಕುತ್ಕೊಂಡು ನೋಡೋಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ಸೀನ್ ಲೈನ್ ಟು ಲೈನ್, ಸೀನ್ ಟು ಸೀನ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಇನ್ನು ಮಾಲಾಶ್ರೀ ಮ್ಯಾಮು ಕನಸಿನ ರಾಣಿ ಅಂತ ಅನ್ಸ್ಕೊಂಡಿದ್ರು. ಈಗ ಅವರ ಮಗಳು ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದು ಕಾಟೇರನ ರಾಣಿ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಒಟ್ಟಾರೆ ಕಾಟೇರ ನಮ್ಮ ಕನ್ನಡ ಚಿತ್ರರಂಗದ ಗೆಲುವು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್.